ಅಸಹ್ಯ ಅಂತ ನನ್ನ ಪಾತ್ರದ ಹೆಸರು. ನಾನು ಹಲ್ವಾರು ಸಿನಿಮಾಗಳಲ್ಲಿ ತುಂಬ ವೆರೈಟೀಸ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಬಟ್ ಅರ್ಸೈನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಾದ್ರೆ ತುಂಬ ಸ್ಟ್ರಗಲ್ ಪಟ್ಟಿದ್ದೆ. ಯಾಕೆಂದರೆ ಬೇರೆ ಪಾತ್ರಕ್ಕೆ ಒಂದಿಷ್ಟು ಪ್ರಿಪ್ರೇಷನ್ ಅಲ್ಪ ಸ್ವಲ್ಪ ಇರೋದು, ಇದಕ್ಕೆ ತುಂಬ ಪ್ರಿಪ್ರೇಷನ್ನು. ಒಂದು ಹಾರ್ಮೋನಿಯಂ ನುಡ್ಸೋದಾಗಿರ್ಬೋದು, ಸಿಂಗಿಂಗ್ ಇರ್ಬೋದು. ನನಗೆ ಫಸ್ಟು ನಾನ್ ಸಿಂಗರ್, ನನಗೆ ಲಿರಿಕ್ಸ್ ಆಡೋಕ್ಕೆ ಬರೋಲ್ಲ ನೀಟಾಗಿ. ಯಾವ ಸಿನಿಮಾದಾದರೂ 2 ಲೈನ್ ನಡೆದ್ರೆ 3ನೇದು ಏನೇನೋ ಬಂದ್ಬಿಡುತ್ತೆ. ಲಿರಿಕ್ಸ್ ಆಡೋಕ್ಕೆ ಬರಲ್ಲ, ಜೊತೆಗೆ ಡ್ಯಾನ್ಸ್ ಬರಲ್ಲ, ಮ್ಯೂಸಿಕ್ ಸೆನ್ಸೇ ಇಲ್ಲ ನನಗೆ, ರಿದಮ್ಮು ಬಾಡಿದು. ಸೊ ಇದು ಪ್ರತಿಯೊಂದು ಟಾಸ್ಕೆ ನನಗೆ ಈ ಸಿನಿಮಾದಲ್ಲಿ. ನಮ್ಮ ಪ್ರದೀಪ್ ಪ್ರವೀಣ್ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವರು ನನಗೆ ಒಂದು 2-3 ದಿನ ಕರ್ಕೊಂಡೋಗಿ ಹಾರ್ಮೋನಿಯಂ ನುಡ್ಸೋದು ಹೇಳ್ಕೊಟ್ರು. ಫಸ್ಟು ಸರ್ ಇದು ಹಿಂಗೆ, ಇದು ಹಿಂಗೆ, ಅದರಲ್ಲಿ ಏನೇನೋ ಮ್ಯಾನರಿಸಮ್ ಬೇಕಲ್ಲ, ಮ್ಯಾನರಿಸಮ್ಗೆ. ಯಾಕಂದರೆ ಇಲ್ಲಿ ಈ ಬಟನ್ ಒತ್ತಿದ್ರೆ ಈ ಕೈ ಮುಂದಕ್ಕೆ ಬರಲ್ಲ, ಇದು ನಂದು ಬೇರೆ ಮೋಟ್ ಕೈ, ಇದು ಹಿಂಗೆ ಹಿಡಿಯೋಕ್ಕೆ ಬರಲ್ಲ. ಅದು ಸಿಕ್ಕಾಬಡೆ ಕಷ್ಟ ಆಗೋಯ್ತು. ಆಮೇಲೆ ಅವನಿಗೆ ಕಿವಿ ಕೇಳಲ್ಲ ಆ ಪಾತ್ರಕ್ಕೆ. ಸೊ ಇದು ಎಲ್ಲ ಅಟ್ ಎ ಟೈಮ್ ಪ್ಲೇ ಮಾಡೋದಿದೆಯಲ್ಲ, ಅದೊಂಚೂರು ತುಂಬ ಕಷ್ಟ, ತುಂಬ ಚಾಲೆಂಜಿಂಗು. ಬಟ್ ಆ ಚಾಲೆಂಜಿಂಗ್ ಒಳಗಡೆ ಒಂದು ಬೇರೆ ಥರದ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ ಅನ್ನೋ ಒಂದು ಖುಷಿ ಇರುತ್ತೆ. ಯಾಕಂದರೆ ಕಲಾವಿದರಿಗೆ ಒಂದು ಪಾತ್ರ ನಾನು ಇದು ಮಾಡಲೇಬೇಕು ಅಂತ ಮನಸ್ಸೊಳಗಡೆ ಬಂದಾಗ ಅದಕ್ಕೆ ಎಷ್ಟೇ ಸ್ಟ್ರಗಲ್ ಆದರೂ ಪ್ರಾಕ್ಟೀಸ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಇದರಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನೋ ಅದ್ರ ಮೀರಿ ನಾನು ಹ್ಯಾಪಿನೂ ಪಟ್ಟಿದ್ದೀನಿ. ಆ ಪಾತ್ರಕ್ಕೆ ಜೀವ ತುಂಬಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಅದು ಆಡಿಯನ್ಸ್ಗೆ ಪ್ರತಿ ಸರಿ ನಾನು ಥಿಯೇಟ್ರಲ್ಲಿ ಕಾಣಿಸುವಾಗ ಹೊಸ್ದಾಗಿರಬೇಕು, ಹೊಸ್ದಾಗಿ ಕಾಣಿಸ್ಬೇಕು ಅಂತ ನಾನು ಪ್ರಯತ್ನ ಪಡೋನು. ಇವನ್ ನಾನು ಫ್ರೆಂಚ್ ಬಿರಿಯಾನಿ ಇರ್ಬೋದು, ಟಗರು ಪಲ್ಯ ಇರ್ಬೋದು, ಪ್ರತಿ ಸಾರಿ ಆಡಿಯನ್ಸ್ಗೆ ಬಂದಾಗ ಹೊಸತನದಲ್ಲಿ ನಾನು ಎಂಟರ್ಟೈನ್ ಮಾಡಿದ್ದೀನಿ. ಈ ಅರಸೈನ್ ಪಾತ್ರ ಅದು ಮೀರಿ ಎಂಟರ್ಟೈನ್ಮೆಂಟ್ ಅಂತೂ ಕೊಟ್ಟಿದ್ದೀನಿ ಮೇಡಮ್.